ನಾನು ಮಾತಾಡಬಲ್ಲೆ. ಯಾಕಂತ ಹೇಳಿದ್ರೆ ಈ ಬ್ಯಾಂಕಲ್ಲಿ ಹತ್ತತ್ರ ಸರಿಸುಮಾರು 20,000 ಮೆಂಬರ್ಶಿಪ್ ಇದೆ. ಅದರಲ್ಲಿ ವ್ಯಾಲಿಡ್ ಎಷ್ಟು ಇನ್ವ್ಯಾಲಿಡ್ ಎಷ್ಟು ಇದು ಎಲೆಕ್ಷನ್ಗೆ ಅನ್ನೋದನ್ನ ಇವ್ರು ನೋಡ್ಕೊತಾರೆ. ಬಟ್ ಒಟ್ಟು ಸರಾಸರಿ 20,000 ಏನೋ ಮೆಂಬರ್ಶಿಪ್ ಇದೆ. ಅದರಲ್ಲಿ ಬಹುತೇಕರು ವಯಸ್ಸಾಗಿರುವಂಥವ್ರು 55, 60, 70 ವರ್ಷ ಆಗಿರುವಂಥ ಮೆಂಬರ್ಗಳೇ ಇದ್ದಾರೆ. ಈ ಬ್ಯಾಂಕ್ನ ತಾವು ಸ್ವಲ್ಪ ಕರೆಕ್ಟಾಗಿ ಗಮನಿಸಿದ್ರೆ ಈ ಬ್ಯಾಂಕಲ್ಲಿ ಲಾಕರ್ ಸಿಸ್ಟಮ್ ಒಂದು ಪಾತಾಳದಲ್ಲಿದೆ. ಬೇರೆ ವಾಯು ಹೋಟೆಲೆಲ್ಲ ಆಕಾಶದಲ್ಲಿ ನಡೆಯುತ್ತೆ. ಸೊ ಸ್ವರೂಪ್ ಬಂದ ಮೇಲೆ ಬ್ಯಾಂಕ್ ಭೂಮಿಗೆ ಬಂದು ಅಂತ ಹೇಳ್ಬೋದು ನಾನು. ಯಾಕಂತ ಹೇಳಿದ್ರೆ ವಯಸ್ಸಾಗಿರೋರಿಗೆ ನೋಡಿ, ಒಳ್ಳೆ ಹೆಚ್ಚು ಕಮ್ಮಿ ಚಾಮುಂಡಿ ಬೆಟ್ಟದ ಮೆಟ್ಲಿದ್ದಂಗೆ ಐತೆ ಅದು. ಇವ್ರು ಬಿಟ್ಬಿಡಿ, ಯಾರನ್ನ ಸದಸ್ಯರನ್ನ ಬಿಟ್ಬಿಡೋಣ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಆದರೆ ಇಲ್ಲಿರೋ ಡೈರೆಕ್ಟರ್ಗಳಿಗೆ ಹತ್ತಕ್ಕಾಗಲ್ಲ ಬ್ಯಾಂಕಲ್ಲಿ, ಅಷ್ಟು ಮೆಟ್ಲಿದೆ ಇಲ್ಲಿಗೆ. ಸೊ ಆಗಿರೋದ್ರಿಂದ ಸ್ವರೂಪ್ ಅವ್ರು ಬಂದ ಮೇಲೆ ಅವ್ರನ್ನ ಏನಕ್ಕೆ ನಾನು ಶ್ಲಾಘನೆ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು 25-30 ವರ್ಷದಿಂದ ಡೈರೆಕ್ಟರ್ಗಳಾಗಿ ಸೇವೆ ಸಲ್ಲಿಸಿರುವಂಥ ಜನಗಳು ಇಲ್ಲಿದ್ದಾರೆ ಈ ಬ್ಯಾಂಕಲ್ಲಿ. ಅವ್ರು ಯಾರುಗಳು ಮಾಡೋಕ್ಕಾಗದಿರೋ ಒಂದು ಉತ್ತಮವಾದ ಕೆಲಸನ ಸ್ವರೂಪ್ ಮಾಡಿರೋದಂತೂ ಸತ್ಯ. ನಾನು ಇದನ್ನು ಸ್ಪಷ್ಟವಾಗಿ ಈ ಬ್ಯಾಂಕಿನ ಒಬ್ಬ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತಿನ ಬ್ಯಾಂಕ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅದು ನೀವು ಒಳಗಡೆ ಹೋಗಿ ನೋಡಿದ್ರೆ ಇವತ್ತೇನು ಮಾಡರ್ನ್ ಬ್ಯಾಂಕ್ಗಳು ಹೆಂಗಿರಬೇಕು ಆ ಥರ ಮಾಡಿದ್ದಾರೆ. ಅದು ಖುಷಿ ಇದೆ. ಸೇಫ್ಟಿ ಲಾಕರ್ ಸರಿ ಇರಲಿಲ್ಲ, ಹಣ ಇಡೋಕ್ಕೆ ಅದೇ ಸೇಫ್ಟಿ ಇರಬೇಕು. ಸೊ ಇವರು ಅದೆಲ್ಲ ಯಾವ ಥರ ಇಕ್ವಿಪ್ಮೆಂಟ್ಗಳೆಲ್ಲ ಸೇಫ್ಟಿ ಲಾಕರೆಲ್ಲ ಮೊದಲು ಚೆನ್ನಾಗೇ ಇದ್ವು. ಅಲ್ಲಿಗೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಕೆಳಗಡೆ ಇಳಿಬೇಕು, ಆಮೇಲೆ ವೆಂಟಿಲೇಷನ್ ಸರಿಗಿಲ್ಲ. ಆ ಕೆಳಗಡೆ ಹೋಗಿ ಬಂದ್ಬಿಟ್ರೆ ಯಾರಿಗಾರ ಡಸ್ಟ್ ಅಲರ್ಜಿ ಇದ್ದರೆ ಮಾತ್ರ ಆಚೆ ಬಂದಮೇಲೆ ಶೀತ ನೆಗಡಿ ಆಗೋದಂತೂ ಗ್ಯಾರಂಟಿ. ಅದು ಇವತ್ತಿಗೂ ಸರಿಗಿಲ್ಲ. ಈ ಚುನಾವಣೆ